ಓ ಅತ್ತೆ ಹೊಲ್ಟೇನತ್ತೆ? ಹ್ಞೂ ಕಣೆ ಅಮ್ಮಯ್ಯ ಹೊಲ್ಟೆ. ನೀನೇನು ರೆಡಿನೇ ಆಗಿಲ್ಲ? ನಾನ್ ರೆಡಿ ಆಗೋದು ಇನ್ನೇನು ಐತತೆ, ನಾನು ಹೊಲ್ಟೆ. ಓ ಹೌದೇನೋ, ವಾಣಿಯಲ್ಲಿ ಅವಳು ಒಳಗಡೆ ಇರ್ಬೇಕು. ಆಗ ಬಂದ್ಲಲ್ಲ. ಅಕ್ಕ, ಅಮ್ಮನ ಹತ್ರಕ್ಕೆ ಹೋಗಕ್ಕೆ ಯಾಕೋ ಶಾನೆ ಭಯ ಆಗ್ತೈತಕ್ಕ. ಏನಂತಾಳೋ ಏನು ಮಾಡ್ತಾಳೋ ಅಂತ ಶಾನೆ ಭಯ ಆಗ್ತೈತೆ ನಂಗಂತೂ. ಓಹೋ, ಇವಾಗ ಭಯ ಪಡೋಳು ಪ್ರೀತಿ ಮಾಡ್ಬೇಕಾದ್ರೆ ಭಯ ಪಡ್ಬೇಕಾಗಿತ್ತು, ಇವಾಗಲ್ಲ ನೀನ್ ಭಯ ಪಡೋದು. ಏನೋ ಕಣಕ್ಕ, ನಂಗೆ ಅಂತೂ ಶಾನೆ ಭಯ ಆಗ್ತೈತೆ. ಅಕಸ್ಮಾತ್ ಅಮ್ಮ ಒಪ್ಪಿಲ್ಲ ಅಂದ್ರೆ ಏನು ಮಾಡೋದಕ್ಕ? ಅಮ್ಮಯ್ಯ ವಾಣಿ, ಬಾಯ ಮುಚ್ಕೊಂಡಿರಮ್ಮಿ, ಅದೇನ್ ಅಪ್ಶಕ್ನ ನೋಡಿತೀಯ. ಹಾಲ ಕಣತೆ, ಅಮ್ಮನಿಗೆ ಮೊದಲೇ ಪ್ರೀತಿ ಪ್ರೇಮ ಅಂದರೆ ಆಗಲ್ಲ. ನಾನು ಬೇರೆ ಹಿಂಗೆ ಒಂದು ಹುಡುಗನ ಇಷ್ಟಪಟ್ಟಿದ್ದೀನಿ ಅಂದರೆ ನಿಜವಾಗ್ಲೂ ಒಪ್ತಾಳ ಏನು ಮಾಡ್ತಾಳ ಗೊತ್ತಿಲ್ಲಲ್ಲ. ಒಪ್ತಾಳೆ, ಒಪ್ದೆ ಏನ್ ಮಾಡ್ತಾಳೆ? ಒಳ್ಳೆ ಕಡೆ ಸಂಬಂಧ ಅಂದ್ರೆ ಎಲ್ಲ ತಾಯಂದ್ರು ಒಪ್ಕೊಂತಾರೆ. ನೀನೊಂದ್ ಸ್ವಲ್ಪ ಧೈರ್ಯವಾಗಿರು. ಏನು ಧೈರ್ಯವಾಗಿರೋದು ಏನೋ ಕಣತೆ, ನಂಗಂತೂ ಶಾನೆ ಭಯ ಆಗ್ತೈತೆ. ನೀನೇನ್ ದಿಗಿಲ್ ಬೀಳ್ಬೇಡ, ನಾನು ಇದ್ದೀನಿ, ಸುಮ್ಮನೆ ಇರಮ್ಮಯ್ಯ. ಹೌದು ವೀಣಾ, ಮಂಜುನಲ್ಲಮ್ಮಯ್ಯ ಆತೆ ಅವನ್ಗ ಊರ್ಗ್ ಹೋಗ್ತೀವಿ ಅಂತ ಹೇಳಿಲ್ಲ. ಹೇಳಿದ್ರೆ ನಾ ಸ್ಕೂಲ್ಗೆ ಹೋಗಲ್ಲ ಅನ್ನನಲ್ಲ. ಅದಕ್ಕೆ ಹೇಳಿಲ್ಲ. ಅವನ್ನ ಏನು ಹೇಳ್ದಲ್ಲೇ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸ್ಬಿಟ್ಟಿದ್ದೀನಿ, ಬಿಡ್ರಿ. ಇನ್ನು ಸಾಯಂಕಾಲ ಮಟ್ಟ ಬರಲ್ಲ ಅವನು ಬರೋಷ್ಟೊತ್ತಿಗೆ ನಾವು ಹೋಗ್ಬಿಟ್ಟು ಬಂದ್ಬಿಡೋಣಂತೆ. ಕಣಮಯ್ಯ, ಇಲ್ಲಾಂದ್ರೆ ಅವಳನ್ನ ನಾನು ಬರ್ತೀನಿ ಅಂತ ಹಠ ಮಾಡ್ತಾನೆ. ತಿರುಗಿ ಅಲ್ಲಿಗೆ ಹೋದ್ಮೇಲೆ ವಾಪಸ್ ಬರೋಕ್ಕೆ ಅವನ್ಕ 7 ಗೋಳು. ಕಣತೆ, ಅದಕ್ಕೆ ನಾನು ಹೇಳಿಲ್ಲ ಅವನ್ಕ. ಇನ್ನು ಅಲ್ಲಿ ಹೋಗಿ ನಮ್ಮಮ್ಮನ ಕೈಯಲ್ಲಿ ಮಾತಾಡಿ ಆಯಮ್ಮನ ಒಪ್ಸಿ ಬರೋಷ್ಟೊತ್ತಿಗೆ ನನಗೆ ಇಲ್ಲಿಂದಾನೇ ಟೆನ್ಷನ್ ಶುರು ಆಗ್ತೈತೆ. ಲೇ ಅಕ್ಕ, ನೀನೇ ಹಿಂಗೆ ಹೇಳ್ತೀಯಲ್ಲೇ, ನಾನಿನ್ನೆಷ್ಟು ಭಯ ಪಡ್ಬೇಕೆ? ಇವಳು ಯಾಕೋ ಜಾಸ್ತಿ ದಿಗ್ಲು ಬಿದ್ದಂಗೆ ಕಾಣ್ತಾವಳೆ. ಏನು ಮಾಡೋದು? ಇಲ್ಲ ನಿಮ್ಮ ಅಮ್ಮನೇ ಇಲ್ಲ ಕರ್ಸ್ಬಿಡನೇನಮ್ಮ. ಅಯ್ಯೋ, ಏಕಾಏಕಿ ಹೊರಟು ಬಾ ಅಂದ್ರೆ ಹೆಂಗ್ ಬರ್ತತೆ ಅಮ್ಮ? ಬರಕ್ಕೇನಮ್ಮಯ್ಯ, ಬಸ್ ಏನು ಬೇಜಾನ್ ಇರ್ತವೆ. ಇಲ್ಲಾಂದ್ರೆ ನಿನ್ ಗಂಡನೇ ಕಳ್ಸಿ ಹೋಗಿ ಕರ್ಕೊಂಬರ್ತಾನೆ. ಈ ಹುಡುಗಿ ಯಾಕೋ ಶಾನೆ ದಿಗ್ಲು ಬೀಳ್ತಾವಳೆ. ಏನ್ ಮಾಡ್ತಾರೆ ಏನೋ, ಕೆಲಸ ಬೇರೆ ಐತೆ ಅಂತ ಇದ್ರು ಹೊಲ್ದಾಗ. ಹೋಗಿ ಕರ್ಕೊಂಬರ್ತಾರೆ, ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲಲ್ಲ. ಕಣಕ, ಹಂಗೆ ಮಾಡಕ. ನಂಗೆ ಯಾಕೋ ಅಮ್ಮನ ಮನೆಗೆ ಹೋಗಕ್ಕೆ ಶಾನೆ ಭಯ ಆಗ್ತೈತೆ. ಇಲ್ಲಾಂದ್ರೆ ಭಾವ ಇರ್ತಾರೆ, ಅತ್ತೆ ಇರ್ತಾರೆ, ಅಮ್ಮ ಅಷ್ಟು ಇದು ಮಾಡಲ್ಲ. ಅದೇ ನಮ್ಮನೆಗೆ ಹೋದ್ರೆ ಏನಾರ ಮಾತಾಡಿದ್ದೀನಿ ಅಂದರೆ ರಪ್ಪನ ಕ್ಯಾರ ಕಿತ್ತೋಗಂಟ ಹಾಕ್ಬಿಡ್ತಾಳೆ ಕಣಕ. ಇಲ್ಲಿಗೆ ಬರಕ್ಕೆ ಹೇಳಕ್ಕ ಅಮ್ಮನ. ಏನೇ ಅಮ್ಮಯ್ಯ, ಅಮ್ಮನ್ನೇ ಇಲ್ಲಿಗೆ ಬಾ ಅಂತೀಯಲ್ಲೇ. ಕಣಮ್ಮಯ್ಯ ವೀಣಾ, ನಿಮ್ಮ ಅಮ್ಮನೇ ಬರೋಕೆ ಕೇಳು, ಇಲ್ಲೇ ಮಾತಾಡೋಣಂತೆ. ನಿನ್ ಗಂಡನ್ಕೊಂದು ಸ್ವಲ್ಪ ಹೇಳ್ಕೊಡು, ಒಪ್ಪಿಸ್ತಾನ ಅವನೇ. ಅಲ್ಲ ಕಣತೆ, ನಾವು ಅಮ್ಮನ ಒಪ್ಪಿಸ್ ಏನು ಮಾಡೋದತ್ತೆ? ಗಂಡಿನ ಮನೆ ಕಡೆಯಿಂದ ಏನು ಸುದ್ದಿ ಸಪ್ನ ಏನು ಇಲ್ಲಲ್ಲ. ಕಣೆ ಅಮ್ಮಯ್ಯ ವಾಣಿ, ನಿಮ್ಮ ಹುಡುಗನ ಕಡೆಯಿಂದ ಏನು ಒಂದು ಫೋನು ಗೀನು ಏನು ಇಲ್ಲ. ಮನೆಗೆ ಒಪ್ಕೊಂಡ್ರೆ ಏನು ಮಾಡಿದ್ರೆ ಏನು ಗೊತ್ತಾಗಿಲ್ಲಲ್ಲ ಅಮ್ಮಯ್ಯ. ಅಯ್ಯೋ ಅತ್ತೆ, ಅವನಿಗೂ ಫೋನ್ ಮಾಡಿದ್ನು. ಮಾತಾಡಿದ್ನಂತೆ. ನಾನು ವಾಣಿನ ಬಿಟ್ರೆ ಯಾರನ್ನೂ ಮದುವೆ ಆಗಲ್ಲ ಅಂತ ಹೇಳಿದ್ನಂತೆ. ಅದಕ್ಕೆ ಅವ್ರ ಅಮ್ಮನು ನಾನು ನನ್ನ ಕಡೆ ನೋಡಿರೋ ಹುಡುಗಿನ ಮದುವೆ ಆಗಬೇಕು ಅಂತ ಹೇಳಿದ್ರಂತೆ. ನಾನು ಮದುವೆ ಆದರೆ ವಾಣಿನ ತಪ್ಪ ಇನ್ಯಾರನ್ನೂ ಆಗಲ್ಲ ಅಂತೇಳಿ ಎದ್ದು ಬಂದಂತತ್ತೆ. ಇದೇನಮ್ಮಯ್ಯ ಹಿಂಗನ್ಬಿಟ್ಟೆ? ಅಲ್ಲ, ನೀನು ಹೋಗ್ಬಿಟ್ಟು ಬಾಳ್ಬೇಕಾಗಿರೋದು ಅವ್ರ ಮನೆನಾಗೆ. ಅವ್ರ ಅಮ್ಮನ ನಿನ್ನ ಮಗಳ ಥರ ನೋಡ್ಕೊಂಡಿರ್ತಾನೆ. ಇವಾಗಿಂದ ನಿನ್ನ ಮೇಲೆ ಸಿಟ್ಟು ಮಾಡ್ಕೊಂಡ್ರೆ ನಾಳೆ ಇದನ್ನ ಹೋಗ್ಬಿಟ್ಟು ಅವ್ರ ಮನೆನಾಗ ಬಾಳಕ್ ಆಗ್ತೈತ ನೀನು? ಅತ್ತೆ ಮನೆನಾಗೆ ಅತ್ತೆ ಜೊತೆ ಚೆನ್ನಾಗಿದ್ರೆ ಒಂದು ಸಂಬಂಧ ಸಂಸಾರ ಕಣೆ. ಆ ನೋವು ಏನು ಅಂತ ನಾನು ಅನ್ಭವಿಸ್ಬಿಟ್ಟಿದ್ದೀನಿ. ನಾನು ನಮ್ಮ ಅತ್ತೆ ಚೆನ್ನಾಗಿಲ್ದೇ ಇದ್ದಾಗ ಮನೆನಾಗ ಇರೋಕ್ಕಾಗ್ತಾ ಇರಲಿಲ್ಲ. ನೀನು ಹೆಂಗೆ ಹೋಗಿರ್ತೀಯ ಮನೆನಾಗ? ನೋಡೆ ಅಮ್ಮಯ್ಯ, ಕಾಲ ಇನ್ನೂ ಮೀರಿಲ್ಲ. ಇನ್ನು ಯೋಚನೆ ಮಾಡು. ಪ್ರೀತಿ ಮಾಡಿದೀವಿ ಅಂತ ಅದೇ ಹುಡುಗನ ಮದುವೆ ಆಗ್ಬೇಕಂತ ಏನಿಲ್ಲಲ್ಲ. ಅಲ್ಲ ಕಣಕ್ಕ, ಅದು ಹೆಂಗಕ್ಕ? ಮನಸ್ಸು ಒಬ್ರಿಗೆ ಕೊಟ್ಟು ಕುತ್ತಿಗೆ ಇನ್ನೊಬ್ರಿಗೆ ಕೊಡೋಕ್ಕಾಗ್ತೈತೆ? ನನ್ನ ಮದುವೆ ಆದರೆ ಆಕಾಶನ್ ಬಿಟ್ರೆ ಇನ್ಯಾರನ್ನೂ ಮದುವೆ ಆಗಲ್ಲಕ್ಕ. ನೋಡಿದ್ರೇನತ್ತೆ ಹೆಂಗ್ ಹಿಂಸೆ ಕೊಡ್ತಾಳು. ನಾನು ಏನು ಮಾಡಿ ಸಾಯ್ಲತ್ತೆ? ಇಲ್ಲ ಈ ಕಡೆನೂ ಒಪ್ಸಕ್ಕಾಗಲ್ಲ ಅಂತಾಳೆ, ಇಲ್ಲ ಆ ಕಡೆನೂ ಒಪ್ಸಕ್ಕಾಗಲ್ಲ ಅಂತಾಳೆ. ಇವಳು ಇನ್ನೇನು ಕ್ಲವ್ ಮಾಡ್ಬೇಕಾಗಿತ್ತು ಹೇಳಿ? ಸುಮ್ಮನೆ ಇರಮ್ಮಯ್ಯ. ಏನು ಅಪ್ಪ ಅಮ್ಮ ಹೇಳಿದ ತಕ್ಷಣ ಒಪ್ಕೊಂಡ್ಬಿಡ್ತಾರಾ? ಒಪ್ಸ್ಬೇಕು. ಇವಾಗ ನಿಮ್ಮ ಅಮ್ಮನ ಹತ್ರ ಹೋದ್ರೆ ಹ್ಞೂ ಅಂತ ಒಪ್ಕೊಂಡ್ಬಿಡ್ತಾಳಾ ಹೇಳು? ಅದು ಅಲ್ಲದೆ ಅವ್ರು MLA ಬೇರೆ. ಏನು ಹೇಳಿದ ತಕ್ಷಣ ಒಪ್ಕೊಂಡ್ಬಿಡ್ತಾರಾ? ಕೂತು ನಿಂತು ಮಾತಾಡಿ ಒಪ್ಸ್ಬೇಕು. ಆ ಹುಡುಗನ ಹೇಳೋನಲ್ಲ, ಅಪ್ಪ ಅಮ್ಮನ ಒಪ್ಸೋ ಜವಾಬ್ದಾರಿ ನಂದು ಅಂತ. ನೀನೇನಕ್ಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂತೀಯ? ಫಸ್ಟ್ ನೀನು ನಿಮ್ಮ ಅಮ್ಮನ ಒಪ್ಸೋದು ನೋಡು. ಆ ಹುಡುಗನ ಮನೆಯವ್ರು ನಾನು ಒಪ್ಸ್ಕೊಂತಾನೆ. ಏನೋ ಕಣತ್ತೆ, ಏನು ಒಪ್ಕೊಂಡು ಈ ಮದುವೆ ಆಗ್ತೈತೆ ಅನ್ನೋದೇ ನಂಗೆ ಕನ್ಸಾಗೋಗ್ಬಿಟ್ಟೈತೆ. ಓಹೋ, ಬಾಯಿ ಮುಚ್ಕೊಂಡು ಇರಮ್ಮಯ್ಯ. ನೀನೆಲ್ಲ ಮೊದಲೇ ಆಪ್ಷಕ್ನ ನುಡಿಬೇಡ. ಸರಿ ನೀನು ನಿಂತ್ಕೊಂಡೇ ಟೈಮ್ ವೇಸ್ಟ್ ಮಾಡಬೇಡ. ಫಸ್ಟ್ ನಿಮ್ಮ ಅಮ್ಮನ ಫೋನ್ ಮಾಡಿ ಬರೋಕ್ಕೆ ಕೇಳು. ಇವಾಗ ಎಷ್ಟು ಗಂಟೆ? 12 ಆಗೈತಲ್ಲ. 1 ಗಂಟೆ ಬಸ್ ಐತೆ. 1 ಗಂಟೆ ಬಸ್ಸಿಗೆ ಬರೋಕ್ಕೆ ಕೇಳು. ಎಲ್ಲ ಮಾತಾಡ್ಕೊಂಡು ನಾಳೆ ಹೋಗ್ತಾಳೆ ನಿಮ್ಮ ಅಮ್ಮನು. ಸರಿ ಕಣತ್ತೆ, ಆಯಿತು, ಹೇಳ್ತೀನಿ ಅಂತಾಳೆ. ಅಮ್ಮ, ಇದ್ಯಾಕಮ್ಮ ಸಪ್ಪೆ ಮುಖ ಹಾಕೊಂಡು ಕೂತಿದ್ಯಾ? ಅಲ್ಲ ಕಣೆ ಮೀನಾ, ನಿಮ್ಮ ಅಣ್ಣ ನೆನ್ನೆ ಓದಿಗಿರೋನು, ಇನ್ನೂ ಮನೆಗೆ ಬಂದಿಲ್ಲಲೇ. ಅವನು ಹೇಳ್ಬಿಟ್ಟು ಹೋಗಿಲ್ಲೇನಮ್ಮ. ನಾನು ಆ ಹುಡುಗಿನ ಮದುವೆ ಆಗೋದಾದ್ರೆ ಮಾತ್ರ ಈ ಮನೆಯಾಗಿರ್ತೀನಿ, ಇಲ್ಲಾಂದ್ರೆ ಇರಲ್ಲ ಅಂತ. ಯಾರೋ ಹುಡುಗಿ ಶಾನೆ ತಲೆ ಕೆಡ್ಸಿರಂಗವಳೆ. ಏನೋಪ್ಪ, ಶ್ರೀಮಂತರ ಮನೆ ಹುಡುಗರು ಸಿಕ್ಕಿದ್ರೆ ಸಾಕು, ಬುಟ್ಟಿಗೆ ಹಾಕೋಣಕಂತ ಕಾಯ್ತಾ ಇರ್ತವೆ ಈ ಬಡವ್ರ ಮನೆ ಹೆಣ್ಮಕ್ಳು. ಕಣಮ್ಮ, ನೀನು ಹೇಳೋದು ಕರೆಕ್ಟು. ಅಪ್ಪ MLA, ಒಳ್ಳೆ ದುಡ್ಡು ಇರ್ತೈತೆ ಇವ್ರ ಹತ್ರ ಅಂತ ಹೇಳ್ಬಿಟ್ಟು ಯಾರೋ ಬಡವ್ರ ಮನೆ ಹುಡುಗಿ ಅಂತಲ್ಲ ಕ್ಯಾಚ್ ಹಾಕೊಂಡ್ಬಿಟ್ಟವಳೆ. ಇವ್ನು ನೋಡಿದ್ರೆ ನಾನು ಅವಳನ್ನ ಬಿಟ್ರೆ ಇನ್ಯಾರನ್ನೂ ಮದುವೆ ಆಗಲ್ಲ ಅಂತ ಕೂತವನಲ್ಲಮ್ಮ. ಏನು ಮಾಡೋದೇ ಮೀನಾ ಇವಾಗ? ಏನು ಮಾಡಂಗಿಲ್ಲಮ್ಮ, ಅದೇ ಹುಡುಗಿನ ಮದುವೆ ಮಾಡಿಸ್ಕೊಬೇಕಷ್ಟೇ.
ಥೂ 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 ಥೂ. ನಾನೇನಾನ ಆ ಹುಡ್ಗಿನೇನಾನ ತಂದ್ಕೊಂಡಿದ್ದೀನಿ ಅಂದರೆ ನಿಮ್ಮ ದೊಡ್ಡಮ್ಮ ಚಿಕ್ಕಮ್ಮದಿರೇನು ಕಡಿಮೆ ನಗಾಡ್ತಾರೇನೆ. ಅವ್ರ ಸೊಸೆಯರೆಲ್ಲ ಎಷ್ಟು ಶ್ರೀಮಂತರ ಮನೆಯವರು. ನನ್ನ ಸೊಸೆ ಒಬ್ಳು ಬಡವ್ರ ಮನೆ ಮಗಳು ಅಂದರೆ ನಾನು ಹೆಂಗೆ ಅವ್ರ ಮುಂದೆ ಎಲ್ಲ ತಲೆ ಎತ್ಕೊಂಡು ಓಡಾಡೋದು. ಇಲ್ಲಾಂದ್ರೆ ಇವಾಗ ಕೂತಿದ್ದೀಯಲ್ಲ ಸಪ್ಪೆ ಮಕ್ಕ ಹಾಕೊಂಡು ಅಣ್ಣ ಮನೆಗೆ ಬಂದಿಲ್ಲ ಅಂತ ಜೀವನ ಪೂರ್ತಿ ಹಂಗೆ ಕಳಿಬೇಕಾಗ್ತೈತೆ, ಸರಿನಾ? ಇದೇನೇ ಹಿಂಗನ್ಬಿಟ್ಟಲ್ಲ. ನನ್ನ ಮಾತು ಕೇಳು, ಮದುವೆ ಮಾಡ್ಕೊಳೋದು ಮಾಡ್ಕ. ಆಮೇಲೆ ನೀನು ಕೊಡೋ ಟಾರ್ಚರ್ಗೆ ಅವಳೇ ಇವ್ನು ಬೇಡ ಅಂತ ಬಿಟ್ಟೋಗ್ಬಿಡ್ಬೇಕು. ಆಮೇಲೆ ನಿಂಗೆ ಇಷ್ಟ ಆಗಿರೋ ಹುಡುಗಿಂತ ಮದುವೆ ಮಾಡ್ಬೋದು. ಓಹೋ, ನೀನು ಇಷ್ಟು ದಿನ ದಡ್ಡ ಮುಂಡೆದು ಅನ್ಕೊಂಡಿದ್ದೆ ಕಣೆ. ನೀನು ಬುದ್ಧಿವಂತೆ ಅಂತ ಇವತ್ತು ಗೊತ್ತಾಗ್ತೈತೆ. ನೀನು ಹೇಳಿರೋ ಐಡಿಯಾನು ಕರೆಕ್ಟಾಗೈತೆ. ಇವಾಗ ಒಂದು ಕೆಲಸ ಮಾಡೋಣ. ನಿಮ್ಮ ಅಪ್ಪನಿಗೆ ಇದೆಲ್ಲ ಗೊತ್ತಾಗೋದು ಬೇಡ. ಈ ಮದುವೆನ ಸಿಂಪಲಾಗಿ ಅಂದರೆ ಸಿಂಪಲಾಗಿ, ಶಾನೆ ಸಿಂಪಲಾಗಿ ಮಾಡೋಣ. ದೇವಸ್ಥಾನದಲ್ಲಿ ಮಾಡೋಣ. ಅವಳಿಗೆ ಕೊಡಬಾರ್ದು ಟಾರ್ಚರ್ ಕೊಟ್ಟು ಓಡಿಸಿ ಆಮೇಲೆ ನನ್ನ ಮಗನಿಗೆ ನಾನು ಇಷ್ಟಪಡೋ ಹುಡುಗಿನ ತಂದು ಗ್ರ್ಯಾಂಡಾಗಿ ಮದುವೆ ಮಾಡೋಣ. ಏನಂತೀಯ? ಹ್ಞೂ ಕಣಮ್ಮ, ನಾನು ಹೇಳೋಣ ಅಂತಿದ್ದೆ, ಅಷ್ಟೊತ್ತಿಗೆ ನೀನೇ ಹೇಳ್ದೆ ನೋಡು. ಇವಾಗ ಮದುವೆ ಕೊಪ್ಕ. ನಾಳೆ ದಿನ ಅವಳು ಮನೆಗೆ ಬರ್ತಾಳಲ್ಲ, ಅವಾಗ ನಾವು ಕೊಡೋ ಟಾರ್ಚರ್ ಕೊಡ್ಕ ಈ ಮನೆನೂ ಬೇಡ ನಮ್ಮ ಅಣ್ಣನೂ ಬೇಡ ಅಂತ ಓಡೋಗ್ಬೇಕು. ಆಮೇಲೆ ಬೇಕಾದರೆ ಬೇರೆ ಮದುವೆ ಮಾಡಿದ್ರಾಯ್ತು ನಮ್ಮ ಅಣ್ಣಂಗೆ ಗ್ರ್ಯಾಂಡಾಗಿ. ಇದನ್ನ ಈ ಮದುವೆನ ಸಿಂಪಲ್ಲಾಗೇ ಮಾಡೋಣ. ನಾವು ಅಣ್ಣಂಗೆ ಮದುವೆ ಮಾಡಿದ್ದೀವಿ ಅಂತ ಯಾರಿಗೂ ಗೊತ್ತಾಗಲೇಬಾರ್ದು. ಗೊತ್ತಾದ್ರೆ ತಾನೇ ನಿಮ್ಮ ಸೊಸೆ ಇಲ್ಲಿ ಅಂತ ಕೇಳೋದು. ಯಾರಿಗೂ ಗೊತ್ತಾಗ್ದಲೆ ನಮ್ಮ ಮನೆಯವರು ಅವ್ರ ಮನೆಯವರು ಅಷ್ಟರಲ್ಲೇ ಹೋಗಿ ಮದುವೆ ಮಾಡ್ಕೊಂಬರೋಣ. ಪರವಾಗಿಲ್ಲ ಕಣೆ, ಪೆದ್ಮುಂಡಿದೆ. 2 ಜುಟ್ಟು ಹಾಕೊಂಡು ಇನ್ನೂ ಸಣ್ಣ ಹುಡುಗಿ ಅಂತ ತಿಳಿದಿದ್ದೆ. ಈ ಲೆವೆಲ್ಗೆ ತಲೆ ಓಡಿಸ್ತೀಯ ಅಂತ ಗೊತ್ತಿರಲಿಲ್ಲ. ಏ ಅಮ್ಮ, ಬಿಳಿ ಕೂದಲು ಬಂದಿರೋ ನೀನೇ ಇಷ್ಟು ತಲೆ ಓಡಿಸ್ಬೇಕಾದ್ರೆ ಇನ್ನು ಕಾಲೇಜ್ ಮೆಟ್ಲತ್ತಿರೋಳು ನಾನು ಇನ್ನೆಷ್ಟು ತಲೆ ಓಡಿಸ್ಬೇಕು? ನನಗೆ ನಾ ಹಳ್ಳಿ ಗುಗ್ಗನ ಅತ್ತಿಗೆಕಂತ ಕರೆಯೋಕೆ ಇಷ್ಟನಾ? ಸುಮ್ಮನೆ ಅಣ್ಣನ ಮೆಚ್ಚಕ್ಕೆ ಕರೆಯೋದಷ್ಟೇ. ಅಣ್ಣ ಇಲ್ದಿದ್ದಾಗ ಅವಳಿಗೆ ಹಿಂಸೆ ಕೊಡೋದು. ಏನಂತೀಯ? ಹ್ಞೂ ಕಣೆ ಮೀನಾ, ನೀನು ಹೇಳೋದು ಸರಿನೇ. ಮಾತ್ರ ಇದೆಲ್ಲ ನಿಮ್ಮ ಅಪ್ಪನಿಗೆ ಗೊತ್ತಾಗಬಾರ್ದು. ನಿಮ್ಮ ಅಪ್ಪನಿಗೆ ಮೊದಲೇ ಕರುಣೆ ಜಾಸ್ತಿ. ನಾವೇನಾದರೂ ಹಿಂಗೆಲ್ಲ ಮಾಡ್ತಾ ಇದ್ದೀವಿ ಅಂತ ಗೊತ್ತಾದರೆ ಬೇಕಾದ್ರೆ ನಮ್ಮನೆ ಪೊಲೀಸ್ ಸ್ಟೇಷನಲ್ಲಿ ಕೂರಿಸ್ತಾನೆ ಅಂತನೋ ನಿಮ್ಮಪ್ಪ. ನಾನು ಹೇಳಲ್ಲ, ಹೇಳಿದ್ರೆ ನೀನೇ ಹೇಳ್ಬೇಕಪ್ಪ. ಮತ್ತು ನನ್ನ ಫ್ರೆಂಡ್ಸು ಕೇಳ್ತಾರೆ ನಿಮ್ಮ ಅತ್ತಿಗೆ ಯಾರು ಏನು ಎತ್ತ ಅಂತ. ನಾನು ಈ ಹಳ್ಳಿ ಗುಗ್ಗನ ಪರಿಚಯ ಮಾಡ್ಸೋಕ್ಕಾಗ್ತೈತಾ? ಇವಾಗ ಸದ್ಯಕ್ಕೆ ಅಣ್ಣನ ಮದುವೆ ಆಗೋದು ಯಾರಿಗೂ ಗೊತ್ತಾಗೋದು ಬೇಡ. ನೀನೇ ಹೇಳ ಒಪ್ಸು ಅಪ್ಪನ. ಅಲ್ಲ ಕಣೆ, ನಿಮ್ಮ ಅಪ್ಪ ಇರೋ ಒಬ್ಬನ ಮಗನ ಮದುವೆನ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಹೇಳ್ತಾರಲ್ಲ, ಈ ಸಿಂಪಲ್ ಮದುವೆಗೆಲ್ಲ ಒಪ್ತಾರೇನೆ? ಒಪ್ಪಿಸ್ಬೇಕಮ್ಮ, ನೀನೇ ಒಪ್ಪಿಸ್ಬೇಕು. ಏನಾದರೂ ಮಾಡಿ ಒಪ್ಸು. ಸರಿ, ನೋಡೋಣ ಇರು. ಮೊದಲು ಹೋಗೋಣ, ಅವಳು ನೋಡೋಣ ಹೆಂಗಿದ್ದಾಳೆ ಪುಣ್ಯಾತ್ಕಿತ್ತಿ ಅಂತ. ಫಸ್ಟು ನಿಮ್ಮ ಅಣ್ಣನಿಗೆ ಫೋನ್ ಮಾಡಿ ಮನೆಗೆ ಬರೋಕ್ಕೆ ಹೇಳು. ಅಮ್ಮ ಹುಡುಗಿನ ಒಪ್ಕೊಂಡೈತಂತೆ, ಮನೆಗೆ ಬರಬೇಕಂತೆ. ನಾಳೆನೇ ಹುಡುಗಿ ನೋಡೋಕ್ಕೆ ಹೋಗ್ತಿದ್ದೀವಿ, ಅವ್ರನ್ನೆಲ್ಲ ರೆಡಿ ಮಾಡ್ಕೊಂಡಿರು ಅಂತ ಹೇಳೋಕ್ಕೆ ಹೇಳು. ಹ್ಞೂ ಸರಿ ಕಣಮ್ಮ, ಆಯಿತು. ಹಲೋ ಅಣ್ಣ, ಎಲ್ಲೋ ಇದೆಯಾ? ನಾನು ಎಲ್ಲಾದರೂ ಇರ್ತೀನಿ, ನಿಂಗೆ ಯಾಕೆ? ಲೋ, ನಿಂಗೊಂದು ಗುಡ್ ನ್ಯೂಸು ಕಣೋ. ಏನು ಗುಡ್ ನ್ಯೂಸು? ನಿಮ್ಮ ಗುಡ್ ನ್ಯೂಸು ಬೇಡ, ಬ್ಯಾಡ್ ನ್ಯೂಸು ಬೇಡ. ನಿಮ್ಮ ಮನೇಲಿ ನೀವೇ ಎತ್ಕೊಳ್ಳಿ, ನನಗೆ ಫೋನ್ ಮಾಡಬೇಡಿ ಯಾರು. ಲೇ ಅಣ್ಣ, ಫೋನ್ ಕಟ್ ಮಾಡಬೇಡ, ಇರೋ. ಏನೇ ನಿಂದು? ಇವಾಗ ನಾನು ಹೇಳೋ ವಿಷಯ ಕೇಳಿದ್ರೆ ನೀನು ಫುಲ್ ಖುಷಿಯಾಗಿ ಹೋಗ್ತೀಯ ನೋಡು. ಅದೇನು ಅಂತ ಬೇಗ ಹೇಳು, ನಂಗೆ ಕೆಲಸ ಇದೆ. ಅದು ಅಮ್ಮ ಆ ಹುಡುಗಿನ ಒಪ್ಕೊಂಡಿದ್ದಾರೆ. ಆಮೇಲೆ ಹುಡುಗಿ ನೋಡೋಕೆ ಹೋಗ್ಬೇಕಂತೆ. ಅವ್ರಿಗೆ ಎಲ್ಲ ರೆಡಿ ಮಾಡ್ಕೊಳಕ್ಕೆ ಕೇಳಬೇಕಂತೆ. ಹಾಂ, ಏನು ನಿಜನಾ? ಹೌದು ಕಣೋಣ, ಅಮ್ಮ ಒಪ್ಪಿದ್ದಾರೆ ಮದುವೆಗೆ. ಅಪ್ಪ ಬಂದ ತಕ್ಷಣ ಮಾತಾಡಿ ನಾಳೆ ಬೆಳಿಗ್ಗೆನೇ ಹೋಗೋದಂತೆ. ನೀನೆಲ್ಲೇ ಇದ್ರೂ ಮನೆಗೆ ಬರಬೇಕಂತೆ. ಓಹೋ, ಹೌದಾ? ತಡಿ, ಈಗಲೇ ಬಂದೆ. ಸರಿ ಬೇಗ ಬಾ. ಅಮ್ಮ ಹೇಳ್ದೆ ಕಣಮ್ಮ, ಫುಲ್ ಖುಷಿಯಾಗೋಗೋನೆ, ಇವಾಗಲೇ ಬರ್ತಾನಂತೆ. ಬರಲಿ ಬಾರೋ ಮಗನೇ ಬಾ. ಒಂದು ಹುಡುಗಿಗೋಸ್ಕರ ಇಷ್ಟು ವರ್ಷ ಕಷ್ಟಪಟ್ಟು ಸಾಕಿರೋ ತಾಯಿನೇ ಬೇಡ ಅಂತ ಹೋದಲ್ಲ. ಒಂದಲ್ಲ ಒಂದಿನ ಇದೇ ತಾಯಿಗೋಸ್ಕರ ಆ ಹುಡುಗಿನ ಬೇಡ ಅಂತೀಯ ನೀನು. ಹ್ಞೂ ಕಣಮ್ಮ, ಅವಳಿಗಂತೂ ಸರಿಯಾಗಿ ಹಿಂಸೆ ಕೊಡಬೇಕು. ಕೊಡೋಣ ಮಗಳೇ, ಕೊಡೋಣ. ರೆಡಿ ಆಗು. ಹ್ಞೂ ಸರಿ ಕಣಮ್ಮ, ಆಯಿತು.